ಬಸ್ಸಲ್ಲಿ ಹೋಗೋದ ಮೆಟ್ರೋದಲ್ಲಿ ಹೋಗೋದ ಅನ್ನೋ ಜಗಳದಲ್ಲಿ ಯಾರು ಗೆದ್ವಿ ಗೊತ್ತಾ? ನಮಸ್ಕಾರ ಗುರುಸ್, ನಾನಿವತ್ತು ಹೋಗ್ತಾ ಇದ್ದೀನಿ ನನ್ನ ತಮ್ಮನ್ನ ಹಾಸ್ಟೆಲಿಂದ ಕರ್ಕೊಂಬರೋಣ ಅಂತ. ಸೊ ವೀಕೆಂಡ್ ಆಗಿರೋದ್ರಿಂದ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಡಬ್ಬ ನನ್ನ ಮಗ ಆಲ್ರೆಡಿ ರೆಡಿಯಾಗಿ ಬರ್ತಾವ್ ನೋಡಿ. ಅವನ ಜೊತೆ ಅವನ ಬ್ಯಾಗ್ ಕೂಡ ನಾನು ಹೊರಬೇಕೀಗ. ಮನೆಗೆ ಕರ್ಕೊಂಡು ಹೋಗುವಾಗ ಅವನಿಗಂತೂ ಕಡ್ಡಾಯವಾಗಿ ಪಾನಿಪುರಿ ಅಂತೂ ಕೊಡಿಸ್ಲೇಬೇಕು. ಕಾಮನ್ ಆಗಿ ಅವ್ನು ಯಾವಾಗಲೂ 4 ಪ್ಲೇಟ್ ಪಾನಿಪುರಿ ತಿಂತಾ ಇದ್ದಿದ್ದು, ಇವಾಗೇನೋ 2 ಪ್ಲೇಟ್ ಸಾಕು ಅಂತ ಹೇಳ್ತಾವನೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟರಲ್ಲಿ ನನ್ನ ಫೇವ್ರೇಟ್ ಟೀ ಅಂತೂ ಬಂತು. ಅವ್ನ ಫೇವ್ರೇಟ್ ಪಾನಿಪುರಿ ತಿನ್ಕೊಂಡು ಸೊ ನೆಕ್ಸ್ಟ್ ಬನಶಂಕರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ ಹತ್ಕೊಂಡು ಹೋದ್ವಿ. ಬಸ್ಸು ಇಲ್ಲ ಮೆಟ್ರೋ ಬಸ್ಸು ಮೆಟ್ರೋ ಬಸ್ಸು ಮೆಟ್ರೋ ಬಸ್ಸು ಮೆಟ್ರೋ ಬಸ್ಸು 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 ಮೆಟ್ರೋ ಮೆಟ್ರೋ ಡಬ್ಬ. ಬಸ್ಸಲ್ಲಿ ಹೋಗೋದ ಮೆಟ್ರೋದಲ್ಲಿ ಹೋಗೋದ ಅನ್ನೋ ಜಾಗದಲ್ಲಿ ಕೊನೆಗೂ ಮೆಟ್ರೋದಲ್ಲೇ ಹೋಗ್ತಾ ಇದ್ದೀವಿ. ಸೊ ಕೊನೆಗೂ ಟಿಕೆಟ್ ತೊಗೊಂಡು ಸ್ಟಾಪಲ್ಲಿ ಇಳಿದ್ಬಿಟ್ಟು ಹಿಂಗೆ ಬಿಟ್ಟರೆ ಒಂದು ಸನ್ಯಾಸಿ ಆಯ್ತಾನೆ ಅಂತ ಅಂದ್ಬಿಟ್ಟು ಹಂಗೆ ಕಟಿಂಗ್ ಶಾಪ್ ಕರ್ಕೊಂಡೋಗಿ ನೀಟಾಗಿ ಕಟಿಂಗ್ ಮಾಡಿಸಿ ಹೇರ್ ಸ್ಟೈಲ್ ಮಾಡಿದೆ. ಈಗ ಸಖತ್ತಾಗಿ ಕಾಣಿಸ್ತವನೆ. ವಿಡಿಯೋ ಮಾಡಿದೆ ಅಂತ ಅನ್ನೋ ಒಂದು ಕಾರಣಕ್ಕೆ ಉರ್ಕೊಂಡು ಹೋಯ್ತವನೆ. ಸೊ ಕೊನೆಗೂ ಫೈನಲ್ ಲುಕ್ ಇದಾಗಿದೆ. ಸೊ ಥ್ಯಾಂಕ್ ಯು ಫಾರ್ ಸ್ಟಿಲ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬಾಯ್, ಲವ್ ಯು ಆಲ್.